ನಮಸ್ಕಾರ. ನಾನು ರಾಘವೇಂದ್ರ, ಬಸವ ಆಕ್ಯೂ ಅಕಾಡೆಮಿಯ ಹೀಲರು. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಂಡಿ ನೋವು. ವೀಕ್ಷಕರೇ, ಪ್ರತಿಯೊಬ್ಬರಲ್ಲೂ ಮಂಡಿ ನೋವು ಜಾಸ್ತಿ ಆಗಿಬಿಟ್ಟಿದೆ. ಸುಮಾರು ಒಂದು ಮನೆ ಅಂದರೆ ಒಂದು ಇಬ್ಬರು ಮೂವರಿಗಾದರೂ ಮಂಡಿ ನೋವು ಇದ್ದೇ ಇರುತ್ತೆ, ಅಷ್ಟು ಮುಂದುವರೆದ್ಬಿಟ್ಟಿದೆ. ಈ ನಮ್ಮ ಟ್ರೆಡಿಷ್ನಲ್ ಎನರ್ಜಿ ಮೆಡಿಷನ್ ಪ್ರಕಾರ ಮಂಡಿಯನ್ನು ಕವರ್ ಮಾಡ್ತಕ್ಕಂಥದ್ದು ಒಂದು ಲಿವರ್ ಮತ್ತು ಸ್ಪ್ಲೀನು, ಸ್ಟಮಕ್ಕು ಮತ್ತು ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್. ಇಷ್ಟು ಆರ್ಗನ್ಗಳ ಒಂದು ಮೆರಿಡಿಯನ್ ಆ ಒಂದು ಮಂಡಿಯ ಒಂದು ಜಾಗದಲ್ಲಿ ಮೂವ್ ಆಗ್ತಿರುತ್ತೆ. ಈ ಮಂಡಿ ನೋವು ಬರೋದಕ್ಕೆ ಕಾರಣ ಈ ಎಲ್ಲ ಆರ್ಗನ್ಗಳ ಒಂದು ಎನರ್ಜಿ ವ್ಯತ್ಯಾಸದಿಂದ ಆಗುತ್ತೆ ವೀಕ್ಷಕರೇ. ಒಂದು ಹೀಟ್ ಆಗ್ಬೋದು ಅಥವಾ ಕೋಲ್ಡ್ ಆಗ್ಬೋದು, ಎರಡೂ ಕಾರಣಕ್ಕೆ ಮಂಡಿ ನೋವು ಬರುತ್ತೆ ವೀಕ್ಷಕರೇ. ಇಲ್ಲಿ ನಾನಿವತ್ತು ಒಂದು 4-5 ಕಲರ್ಗಳನ್ನ ಹೇಳ್ತೀನಿ. ಅದರಲ್ಲಿ ನಿಮಗೆ ಹುಷಾರಾಗುತ್ತೆ, ಕಡಿಮೆ ಆಗುತ್ತೆ. ಕೆಲವರಲ್ಲಿ ಒಂದು 100ರಲ್ಲಿ ಒಂದು 10% ಜನ, ಕೆಲವರಿಗೆ ಮಾತ್ರ ಕಡಿಮೆ ಆಗೋದಿಲ್ಲ. ಒಂದು 90% ಜನಕ್ಕೆ ಕಡಿಮೆ ಆಗುತ್ತೆ. ಆಗಲಿಲ್ಲದರೂ ಹತ್ತಿರದ ಬಸವ ಆಕ್ಯೂ ಅಕಾಡೆಮಿಯ ಹೀಲರ್ನ ನೀವು ಭೇಟಿಯಾದರೆ ಅಲ್ಲಿ ಔಷಧಿ ರಹಿತವಾಗಿ, ಯಾವುದೇ ಥರದ ಔಷಧಿ ಇಲ್ಲದಲೇ ನಿಮ್ಮ ಮಂಡಿ ನೋವಿನಿಂದ ಸಂಪೂರ್ಣವಾಗಿ ನೀವು ಅದರಿಂದ ದೂರ ಬರ್ಬೋದು ವೀಕ್ಷಕರೇ. ಇಲ್ಲಿ ನಾನು ಒಂದು ಮಂಡಿ ನೋವು ಅಲ್ಲಿ ಒಂದು ಫ್ಲೂಯಿಡ್ಸ್ ಕಡಿಮೆ ಆಗಿಬಿಟ್ಟು ಪಟ ಅಂತ ಶಬ್ದ ಬರುತ್ತೆ, ಕಟ್ ಅಂತ ಶಬ್ದ ಬರುತ್ತೆ ಓಡಾಡಿದರೆ. ಈ ರೀತಿ ಇದ್ದರೆ ನೀವು ವೀಕ್ಷಕರೇ, ಇದು ಡಾರ್ಕ್ ಗ್ರೀನ್, ಈ ಗ್ರೀನ್ ಕಲರ್ನ ನೋಡಿ. ಇದು ಬಾಡಿ ರಿಫ್ಲೆಕ್ಸಲ್ಲಿ ಈ ಎರಡು ಏನು ಈ ಬೆರಳಿದೆಯಲ್ಲ, ಇದು ಮಂಡಿಯ ರಿಫ್ಲೆಕ್ಸ್. ಈ ಮಂಡಿ ರಿಫ್ಲೆಕ್ಸಿಗೆ ಆ ಒಂದು ಜೆಲ್ ಕಡಿಮೆ ಆಗಿಬಿಟ್ಟು ಪಟ ಅಂತ ಸೌಂಡ್ ಬರುತ್ತೆ, ಓಡಾಡಿದರೆ ಚಟ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ನೀವು ಈ ಗ್ರೀನ್ ಕಲರ್ನ ಈ ರೀತಿ ಇಲ್ಲಿ ಇದ್ರ ರೌಂಡ್ಗೆ, ಎರಡೂ ಬೆರಳಿನ ಒಂದು ರೌಂಡ್ಗೆ ನೀವು ಹಾಕ್ಬಹುದು ನೋಡಿ. ಇದು ಬಲಗಡೆ ಮಂಡಿ, ಇದು ಎಡಗಡೆ ಮಂಡಿ. ಈ ಕಿರುಬೆಳ ಪಕ್ಕದಲ್ಲಿರೋದು ಬಲಗಡೆ, ಇದು ಎಡಗಡೆ ಮಂಡಿ. ನಿಮ್ಗೆ ಯಾವ ಕಾಲಿರುತ್ತೆ, ಅಥವಾ ಎರಡು ಕಾಲಿದ್ದರೆ ಎರಡು ಕಾಲಿಗೆ, ಒಂದು ಕಾಲಿದ್ದರೆ ಒಂದು ಬೆರಳಿಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೀವು ಇದನ್ನು ಒಂದು 3 ದಿನ ಹಚ್ಚಿ, ನೆಕ್ಸ್ಟು ಯೆಲ್ಲೋ ಕಲರ್ನ 3 ದಿನ ಹಚ್ಚಿ. ನಿಮಗೆ ಏನು ಶಬ್ದ ಬಂದು ಕಟ ಅಂತ ಶಬ್ದ ಬರುತ್ತಿರುತ್ತೆ, ಅದು ನಿಮಗೆ ಕಡಿಮೆ ಆಗುತ್ತೆ ನೋಡಿ. ಇದು ಶಬ್ದ ಬಂದರೆ ಮಾತ್ರ ಇವೆರಡು ಕಲರು. ಮಂಡಿಯಲ್ಲಿ ಕೆಲವರಿಗೆ ಶಬ್ದ ಬರಲ್ಲ, ಬರೀ ನೋವಿರುತ್ತೆ. ಆ ನೋವಿದ್ದರೆ ವೀಕ್ಷಕರೇ ನೋಡಿ, ಸ್ಕೈ ಬ್ಲೂ ಕಲರ್ ಹಾಕಬೇಕು. ಇದೇ ಮಂಡಿ ರಿಫ್ಲೆಕ್ಸು, ಈ ಎರಡೂ ಜಾಯಿಂಟ್ಗೆ, ಈ ಎರಡೂ ಮಂಡಿ ರಿಫ್ಲೆಕ್ಸು, ಇದ್ರ ಸುತ್ತ ನೀವು ಸ್ಕೈ ಬ್ಲೂನ ಅಪ್ಲೈ ಮಾಡಬೇಕು. ಇದು ಸ್ಕೈ ಬ್ಲೂ ಅಪ್ಲೈ ಮಾಡಿದರೆ ಏನಾಗುತ್ತೆ, ನಿಮಗೆ ನೋವು ಕಡಿಮೆ ಆಗುತ್ತೆ. ಮತ್ತು ಇದು ನೋವಿದ್ದರೆ, ಇದು ಫ್ಲೂಯಿಡ್ಸ್ ಕಡಿಮೆ ಆಗಿಬಿಟ್ಟು ಮಂಡಿ ಸೌದೋಗ್ಬಿಟ್ಟಿದೆ ಮತ್ತು ಜೆಲ್ ಕಡಿಮೆ ಆಗಿದೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಈ ಗ್ರೀನು 3 ದಿವಸ, ಎಲ್ಲೋ 3 ದಿವಸ. ಮತ್ತು ನೋವು ಇದೇನೂ ಇಲ್ಲ, ಬರೀ ನೋವಿದ್ದರೆ ಸ್ಕೈ ಬ್ಲೂ. ಮತ್ತು ವೀಕ್ಷಕರೇ, ಕೆಲವರಿಗೆ ಮಂಡಿ ಬಾವು ಬಂದಿರುತ್ತೆ, ದಪ್ಪ ಆಗಿರುತ್ತೆ. ಆ ಮಂಡಿ ದಪ್ಪ ಆಗಿದ್ದರೆ ವೀಕ್ಷಕರೇ, ಇದೇ ಮಂಡಿ ರಿಫ್ಲೆಕ್ಸ್ಗೆ ನೀವು ಆರೆಂಜ್ ಕಲರ್ನ ಅಪ್ಲೈ ಮಾಡ್ಬೋದು. ಆರೆಂಜ್ ಕಲರು 3 ದಿವಸ ಅಪ್ಲೈ ಮಾಡಿ, 4 ದಿವಸ ಅಪ್ಲೈ ಮಾಡಿ, ನಿಮಗೆ ಆ ಬಾವು ಕಡಿಮೆ ಆಗಿ ಇಳಿದೋಗುತ್ತೆ ಆರೆಂಜ್ ಕಲರು. ಮತ್ತು ಕೆಲವರಿಗೆ ಇವು ಯಾವುದೂ ಪ್ರಾಬ್ಲಮ್ ಇರೋಲ್ಲ, ಮಂಡಿ ಬಗ್ಸಕ್ಕೆ ಬರೋಲ್ಲ, ಓಡಾಡಿದರೆ ಯಾವುದೇ ರೀತಿ ಅದು ಬಾಗೋದಿಲ್ಲ, ಮಂಡಿ ಮಡ್ಚಕ್ಕೆ ಬರೋದಿಲ್ಲ, ಕುಂತ್ರೆ ಎದ್ದಾಳಕ್ಕೆ ಬರೋಲ್ಲ, ಎದ್ದರೆ ಕೂರಕ್ಕೆ ಬರೋಲ್ಲ, ಈ ರೀತಿ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ. ಕೆಲವ್ರಿಗೆ ನೋವು ಇರೋಲ್ಲ, ಏನೂ ಇರೋಲ್ಲ, ಆದರೆ ಭಾಗಕ್ಕೆ ಬಗ್ಸೋಕ್ಕೆ ಬರೋದಿಲ್ಲ, ಮತ್ತು ಓಡಾಡೋಕ್ಕೂ ಬರೋದಿಲ್ಲ. ಅಂಥವರು ನೋಡಿ,
ಪರ್ಪಲ್ ಕಲರ್ನ ಇದೇ ಮಂಡಿ ರಿಫ್ಲೆಕ್ಸ್ಗೆ ರವಂಡಿಗೆ ಹಾಕಬೇಕಾಗುತ್ತೆ. ಮತ್ತು ಇನ್ನೂ ಒಂದು ಕಲರ್ ಇದೆ ವೀಕ್ಷಕರೇ. ಮತ್ತು ನೀವು ಇದೇ ಮಂಡಿ ರಿಫ್ಲೆಕ್ಸಿಗೆ ಬ್ಲ್ಯಾಕ್ ಕೂಡ ಹಾಕ್ಬೋದು. ಬ್ಲ್ಯಾಕಲ್ಲಿ ರವಂಡ್ ಹಾಕಿದರೆ ನಿಮಗೆ ನೋವು ಮತ್ತು ಇನ್ನಿತರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನಾನಿಲ್ಲಿ ಒಂದು 6 ಕಲರ್ಗಳನ್ನ ಹೇಳಿದ್ದೀನಿ ವೀಕ್ಷಕರೇ. 5-6 ಕಲರ್ ಇದ್ದಾವೆ. ನಿಮಗೆ ಯಾವ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮಿಗೆ ಆಯಾ ಕಲರ್ಗಳನ್ನ ಹೇಳಿದ್ದೀನಿ. ನಿಮಗೆ ಏನು ಅಂತ ಗೊತ್ತಾಗದೇ ಇದ್ರೂ ಬರೀ ಬ್ಲ್ಯಾಕ್ ಹಚ್ಚಿರೋದ್ರಿಂದನೇ ನೋವು ಕಡಿಮೆ ಆಗುತ್ತೆ. ಮತ್ತು ಬೇರೆ ಏನಾನ ಇನ್ಫೆಕ್ಷನ್ ಆಗಿದ್ದರೂ ಮಂಡಿಯಲ್ಲಿ ಕ್ಲಿಯರ್ ಆಗುತ್ತೆ. ವೀಕ್ಷಕರೇ, ಇಲ್ಲಿ ಸ್ವಲ್ಪ ನೀವು ಅರ್ಥ ಆಗದಿದ್ದರೆ ಇನ್ನೊಂದು ಸರಿ ವಿಡಿಯೋ ನೋಡಿ ಸರಿಯಾದ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಒಂದು ಶಬ್ದ ಬಂದರೆ ಮಂಡಿಯಲ್ಲಿ ಗ್ರೀನ್ ಕಲರು, ಮತ್ತು ಇದನ್ನು 3 ದಿವಸ ಹಾಕಿ, ಇದನ್ನು 3 ದಿವಸ ಹಾಕಿ. ಆ ಪ್ರಾಬ್ಲಮ್ ಇದ್ದರೆ, ನೋವಿದ್ದರೆ ಇದನ್ನೊಂದು 3-4 ದಿವಸ ಹಾಕಿ ಸ್ಕೈ ಬ್ಲೂ. ಮತ್ತು ಬಾವು ಬಂದಿದ್ದರೆ ನೋಡಿ ಆರೆಂಜ್ ಕಲರ್ ಹಾಕಿ. ನೀರೆಲ್ಲ ತುಂಬ್ಕೊಂಬಿಟ್ಟು ಸ್ವಲ್ಪ ಬಾವು ಬಂದಿರುತ್ತೆ ಮಂಡಿ ಅವರಿಗೆ. ಮತ್ತು ನೆಕ್ಸ್ಟು ಮಂಡಿಯನ್ನು ಮಡಚೋದಕ್ಕಾಗೋದಿಲ್ಲ ಆ ಥರದವರು ಪರ್ಪಲ್ ಕಲರ್ನ ಯೂಸ್ ಮಾಡಬೇಕು. ನಿಮಗೆ ಯಾವುದು ನಿಮಗೆ ಸರಿ ಹೋಗುತ್ತೋ ಆ ಕಲರ್ನ ನೀವು ಅಪ್ಲೈ ಮಾಡಿ. ಈ ಒಂದು ಎಲ್ಲ ಕಲರ್ಗಳ್ನ 2 ದಿವಸ 3 ದಿವಸ ಹಚ್ಚಿ ನೋಡಿ. ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ನೀವು ಈ ಮಂಡಿ ರಿಫ್ಲೆಕ್ಸ್, ಈ ಜಾಯಿಂಟು ನೋಡಿ, ಇದು ಬಲಗಡೆ, ಇದು ಎಡಗಡೆ, ಎರಡೂ ಮಂಡಿ ನೋವಿದ್ದರೆ ಎರಡು ಕೈಗೆ ನೀವು ಹಾಕ್ಬಹುದು. ಈ ರೀತಿ ಮಾಡಿ ಟ್ರೈ ಮಾಡಿ. ಎಲ್ಲ ಕಲರ್ನ 3 ದಿವಸ 4 ದಿವಸ ಹಚ್ಚಿ ನಿಮಗೆ ಖಂಡಿತ ಈ ಒಂದು ಮಂಡಿ ನೋವಿನಿಂದ ನೀವು ಆಚೆ ಬರ್ತೀರ, ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಇನ್ನೂ ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಾಬ್ಲಮ್ನಿಂದನೂ ದೂರ ಬರಬೇಕಪ್ಪ ಮಂಡಿ ನೋವಿನಿಂದ ಅಂದರೆ ನೀವು ಹತ್ತಿರದ ಬಸವ ಆಕ್ಯೂ ಅಕಾಡೆಮಿಯ ಹೀಲರ್ಸ್ನ ನೀವು ಭೇಟಿ ಮಾಡಿ. ನೀವು ಎಲ್ಲ ಒಂದು ಕಾಯಿಲೆಗಳಿಂದ ಮುಕ್ತರಾಗಿ ಎಲ್ಲರೂ ಆರೋಗ್ಯವಾಗಿರೋಣ. ನಮಸ್ತೆ ವೀಕ್ಷಕರೇ.